ನೀವಿಬ್ರು ಸೇರ್ಕೊಂಡು ನನ್ನನ್ನ ಯಾಮಾರ್ಸಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಕಣೆ, ನೀನು ನಿನ್ ತಾಳಿ ಮುಟ್ಟಿ ಪ್ರಮಾಣ ಮಾಡು, ಆಗ ನಾನ್ ನಿನ್ ನಂಬ್ತೀನಿ. ಬೇಡ ಮಗಳೇ, ತಾಳಿ ಮೇಲೆ ಆಣೆ ಮಾಡಬೇಡ, ತಾಳಿ ಮೇಲೆ ಆಣೆ ಮಾಡಬೇಡಮ್ಮ. ನೀನ್ ಯಾವ ಕಾರಣಕ್ಕೂ ಮಾಡಬೇಡ ಅದನ್ನ. ಬೇಡ ಸಪ್ತಮಿ ಬೇಡ. ಅಪ್ಪ ಹೇಳೋ ಮಾತು ಕೇಳಮ್ಮ, ಅಪ್ಪನ ಮಾತು ಕೇಳು. ಬೇಡಮ್ಮ, ಬೇಡ, ಬಿಟ್ಬಿಡು ತಾಳೆ, ಬಿಟ್ಬಿಡಮ್ಮ. ಬೇಡಮ್ಮ, ಅಪ್ಪ ಹೇಳೋ ಮಾತು ಕೇಳಮ್ಮ. ಬೇಡಮ್ಮ, ಬೇಡಮ್ಮ, ಅಪ್ಪನ ಮಾತು ಕೇಳು. ನನ್ ಮಾತು ಕೇಳು ಸಪ್ತಮಿ. ಬೇಡಮ್ಮ, ಬೇಡಮ್ಮ, ಬೇಡ. ನನ್ ಮಾತು ಕೇಳಮ್ಮ. ಬೇಡಮ್ಮ, 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 ಬೇಡ ಸಪ್ತಮಿ, ಬೇಡ. ನನ್ ಮಾತು ಕೇಳಮ್ಮ. ಬೇಡಮ್ಮ, ಅಪ್ಪನ ಮಾತು ಕೇಳು ಮಗಳೇ. ಬೇಡಮ್ಮ, ನೀನು ಕೈ ಮುಗಿತೀನಮ್ಮ. ಯಾವ ಕಾರಣಕ್ಕೂ ಪ್ರಮಾಣ ಮಾಡಬೇಡ ಬಾಮ. ಬೇಡ ಕಣೆ, ಹೇಳೆ ಬಾಮ. ಮಾಂಗಲ್ಯ ಮುಟ್ ಪ್ರಮಾಣ ಮಾಡ್ತಿದ್ದೀನಿ. ನನ್ನ ಅಪ್ಪನ ಜೊತೆ ಮಾತಾಡಲ್ಲ. ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೋ. ಸತ್ಯಭಾಮರೇ, ನೀವು ಹೇಳ್ದಂಗೆ ಸಪ್ತಮಿ ಪ್ರಮಾಣ ಮಾಡಾಯ್ತಲ್ಲ, ಈಗ ದುಡ್ಡು ಕೊಡಿ. ಅಳಿಯಂದ್ರೆ ಈ ದುಡ್ಡು ತಗೊಳ್ಳಿ. ಆ ರಾಜ ಹುಲಿ ಮುಖದ ಮೇಲೆ ಬಿಸಾಕಿ. ಅಣ್ಣ, ಏಯ್, ಇನ್ನೊಂದ್ಸರಿ ನನ್ನ ಆಫೀಸ್ ಕಡೆ ಏನಾದರೂ ಕಾಣಿಸ್ಕೊಂಡ್ರೆ ಇದೇ ಥರ ಬಟ್ಟೆ ನಿಂದು ಬಿಚ್ಚಬೇಕಾಗುತ್ತೆ. ಸರಿ ಸರಿ, ಲೈ ಬನ್ರೋ. ನೀವೇನ್ ಮಾಡ್ತಿದ್ದೀರಿ ಇಲ್ಲಿ? ಕೆಲಸ ಮಾಡಿ ಹೋಗಿ.
ಮನಸೇ ಮರುಗದಿರು. ನೀನು ನಿಮ್ಮಪ್ಪನ ಹತ್ರ ಮಾತಾಡಬಾರ್ದು. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಕಣೆ. ತಾಳಿ ಮುಟ್ಟಿ ಪ್ರಮಾಣ ಮಾಡಿ ಹೇಳು. ಬೇಡಮ್ಮ, ಅಪ್ಪ ಹೇಳೋ ಮಾತು ಕೇಳಮ್ಮ. ಬೇಡಮ್ಮ, ಬಿಡಿಯಪ್ಪ, ಬೇಡ. ಬಿಡಿಯಪ್ಪ. ಸಪ್ತಮಿ, ನಿನಗೆ ಅಳಬೇಡ ಅನ್ನೋ ಶಕ್ತಿನೂ ನನಗಿಲ್ಲ, ನಿನಗೆ ಸಮಾಧಾನ ಮಾಡೋ ಧೈರ್ಯನೂ ನನಗಿಲ್ಲಮ್ಮ. ಆಫೀಸಲ್ಲಿ ಏನೇನಾಯ್ತು ಅಂತ ಸ್ವಾಮಿ ನಂಗೆ ಫೋನ್ ಮಾಡಿ ಹೇಳದ್ನಮ್ಮ. ಮಾವ, ಸಪ್ತಮಿ, ನೀನು ಅಳ್ತಾ ಇದ್ರೆ ತಂಗುಗಳು ಬರುತ್ತಮ್ಮ. ಅಳಮ್ಮ ನೀನು, ಅಳು. ನಿನ್ನ ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅಳಮ್ಮ ನೀನು. ಆಗ್ಲೇ ಮನಸ್ಸಲ್ಲಿರೋ ದುಃಖ ಎಲ್ಲ ಕಣ್ಣೀರ್ ಜೊತೆಗೆ ಹರಿದು ಹೊರಗೆ ಬರುತ್ತಂತೆ. ಮನಸ್ಸಿಗೆ ಸಮಾಧಾನ ಆಗೋವರೆಗೂ ಅಳಮ್ಮ ನೀನು. ಮನಸಾರೆ ಅಳು. ನಿನ್ ಕಣ್ಣೀರ್ ನೋಡಿ ಆ ದೇವ್ರಿಗಾದ್ರೂ ಕರುಣೆ ಬರ್ಲಮ್ಮ. ಅಳು ನೀನು, ಅಳು. ಇಲ್ಲ ಮಾವ, ಇದು ಆರೋಗೋ ದುಃಖ ಅಲ್ಲ, ಆರೋಗೋ ಬೆಂಕಿ ಅಲ್ಲ. ನನ್ನ ಒಳಗೆ ಇದ್ದು ನನ್ನ ಸುಟ್ಟು ಹಾಕೋ ಜ್ವಾಲ ಮಾವ, ಜ್ವಾಲ. ಸಪ್ತಮಿ, ನೀನು ವೆಂಕಟು ಒಬ್ರ ಮೇಲೆ ಒಬ್ರು ಇಟ್ಟಿರೋ ಪ್ರೀತಿ ಎಷ್ಟು ಅಂತ ನನಗೆ ಗೊತ್ತಮ್ಮ. ಇಂಥ ತಂದೆ ಮಗಳನ್ನ ಮಾತಾಡಬಾರ್ದು ಅಂತ ಕಂಡೀಷನ್ ಹಾಕೋದಕ್ಕೆ ಆ ಸತ್ಯಭಾಮಗೆ ಹೇಗಾದ್ರೂ ಮನಸ್ಸು ಬಂತಮ್ಮ. ತಂದೆ ಮಗಳ ಸಂಬಂಧಕ್ಕೆ ದುಡ್ಡಿಂದ ಬೆಲೆ ಕಟ್ಟಕ್ಕಾಗತ್ತಾ? ಆ ಕಂಡೀಷನ್ಗೆ ನೀನು ಒಪ್ಕೋಬಾರ್ದಾಗಿತ್ತು ಸಪ್ತಮಿ. ಮಾವ, ನಾನು ಆ ಕಂಡೀಷನ್ಗೆ ಒಪ್ಕೊಂಡೇ ಇರ್ಲಿಲ್ಲ ಅಂದಿದ್ರೆ ಚಿಕ್ಕಮ್ಮ ದುಡ್ಡು ಕೊಡ್ತಾನೆ ಇರ್ಲಿಲ್ಲ. ಬೇರೆ ದಾರಿನೇ ಇಲ್ಲದೆ ಸಪ್ತಮಿ ಬದುಕಿದ್ದು ಸಾಯ್ಬೇಕಾಗಿತ್ತು. ಒಂದ್ ಕಡೆ ನಮ್ಮಪ್ಪನ ಮೇಲಿರೋ ಪ್ರೀತಿ, ಇನ್ನೊಂದ್ ಕಡೆ ನನ್ನ ಗಂಡನ ಮೇಲಿರೋ ಮರ್ಯಾದೆ. ಆ ಮರ್ಯಾದೆನ ಉಳಿಸ್ಬೇಕು ಅಂದ್ರೆ ಪ್ರೀತಿನ ಅಡ ಇಡು ಅಂದ್ರು ಮಾವ.